ಇಂದು ಕರ್ನಾಟಕ ಕಾವಲ್ಪಡೆ ವತಿಯಿಂದ ವೈದ್ಯರ ದಿನಾಚರಣೆಯ ಅಂಗವಾಗಿ ಗುಂಡ್ಲುಪೇಟೆಯ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರಿಗೆ ಗುಲಾಬಿ ಹೂವನ್ನು ಕೊಡುವುದರ ಮುಖಾಂತರ ವೈದ್ಯರಿಗೆ ಶುಭ ಕೋರಲಾಯಿತು. ಈ ಸಂದರ್ಭದಲ್ಲಿ ಕಾವಲ್ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ರವರು ಮಾತನಾಡಿ ವೈದ್ಯರ ಕರ್ತವ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ವೇಳೆ ಕನ್ನಡ ಪರ ಹಿರಿಯ ಹೋರಾಟಗಾರರು ಬ್ರಹ್ಮಾನಂದ್ ರವರು ಮಾತನಾಡಿ ಆಸ್ಪತ್ರೆಗೆ ಬರುವವರು ವೈದ್ಯರನ್ನು ಗೌರವಿಸಬೇಕು ಎಂದರು. ಹಾಗೆ ತಾಲೂಕು ಗೌರವಾಧ್ಯಕ್ಷ ರಾಮೇಗೌಡ, ಮಿಮಿಕ್ರಿ ರಾಜು ವೈದ್ಯರಿಗೆ ಶುಭ ಕೋರಿದರು. ಈ ದಿನ ಕರ್ನಾಟಕ ಕಾವಲ್ಪಡೆ ವತಿಯಿಂದ ವೈದ್ಯರ ದಿನಾಚರಣೆ ಅಂಗವಾಗಿ ಗುಂಡ್ಲುಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮ ಗೌರವಾನ್ವಿತ ವೈದ್ಯರಿಗೆ ಅವರಿಗೆ ಸ್ವಾಗತ ಕೋರುವ ಮೂಲಕ ಇವತ್ತು ಶುಭಾಶಯ ಕೊಡ್ತಾ ಇದ್ದೇನೆ. ವೈದ್ಯರ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು. ದೇವರ ರೂಪದಲ್ಲಿ ಅವರನ್ನು ಕಾಣ್ತೇವೆ. ರೋಗಿಗಳು ಬಂದಾಗ ಅತ್ಯಂತ ಗೌರವವಾಗಿ ಅವರು ಕಾಣ್ತಾರೆ. ದೇವರು ಕೂಡ ನೆಕ್ಸ್ಟು ಇವ್ರನ್ನೇ ನಂಬಿಕೊಂಡು ರೋಗಿಗಳು ಬರೋದ್ರಿಂದ ಅವರ ಉತ್ತಮ ಒಂದು ಸೇವೆಯನ್ನು ನಿಜಕ್ಕೂ ಶ್ಲಾಘನೀಯ, ಮೆಚ್ಚುವಂಥದ್ದು. ಅವರ ಸೇವೆ ಇನ್ನೂ ಹೀಗೆ ಒಳ್ಳೆಯ ಸೇವೆ ಮುಂದುವರಿಯಲಿ, ಅವರ ಸಾಮಾಜಿಕ ಸೇವೆ ಮುಂದುವರಿಯಲಿ. ಆ ಭಗವಂತ ವೈದ್ಯರಿಗೆ ಆಯುಷ್ಯು ಆರೋಗ್ಯವನ್ನು ಕರುಣಿಸುತ್ತಾ ಈ ಸಂದರ್ಭದಲ್ಲಿ ಭಗವಂತನಲ್ಲಿ ಕೇಳಿಕೊಳ್ಳುತ್ತಾ ಎರಡು ಮಾತು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ವೈದ್ಯ ದಿನಾಚರಣೆಯ ಶುಭಾಶಯಗಳು ತಿಳಿಸ್ತೇನೆ. ಧನ್ಯವಾದಗಳು. ದಿನ ನಮ್ಮ ವೈದ್ಯರ ದಿನಾಚರಣೆ ಅಂಗವಾಗಿ ನಮ್ಮ ಕಾವಲ್ಪಡೆ ವತಿಯಿಂದ ಅವರಿಗೆ ನಮ್ಮ ಕಾವಲ್ಪಡೆಯಿಂದ ಶುಭಾಶಯವನ್ನು ಕೋರುತ್ತಾ ನಮ್ಮ ಈ ಗುಂಡ್ಲುಪೇಟೆಯ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ ವೈದ್ಯರು. ಪಾಪ ಅವರು ಅಂದರೆ ಮೊದಲೇ ದೇವರು ಅವರು, ಆಮೇಲೆ ನಮ್ಮ ಜೀವ ಉಳಿಸ್ತಕ್ಕಂಥ ಅವರೇ ನಮಗೆ ದೇವರು ಅಂತ ಹೇಳ್ತಾ ಪ್ರತಿಯೊಬ್ಬರು ನಮಗೆ ವೈದ್ಯರ ದಿನಾಚರಣೆ ಹಾರೈಸಕ್ಕೆ ಬಂದಿದ್ದಾರೆ. ಸೊ ತಮಗೂ ಕೂಡ ಸರ್ ವೈದ್ಯರಿಗೆ ಇಷ್ಟೊಂದು ನೀವು ಚೆನ್ನಾಗಿ ಹೇಳಿದ್ದೀರಾ. ಸೊ ನೀವು ಬರೋದ್ರಿಂದ ನಮಗೂ ಒಂಥರ ಉತ್ಸಾಹ ಬರುತ್ತೆ, ಕೆಲಸ ಮಾಡುತ್ತೆ. ಸೊ ನಮ್ಮ ಕೆಲಸ ನಾವು ಚೆನ್ನಾಗಿ ಮಾಡ್ತಾ ಇದ್ದೀವಿ. ಸೊ ಇನ್ನಷ್ಟು ನೀವು ಬಂದಾಗ ಇನ್ನೂ ಹೋಗ್ತಾ ಇರುತ್ತೆ. ಸೊ ಈ ಕರ್ನಾಟಕ ಕಾವಲ್ಪಡೆಗಳಿಗೆ ನಮ್ಮೆಲ್ಲ ವೈದ್ಯರ ಕಡೆಯಿಂದ ಮತ್ತು ನಮ್ಮ ಆಡಳಿತ ವೈದ್ಯಾಧಿಕಾರಿಗಳಿಂದ ಶುಭಾಶಯಗಳನ್ನು ಸಲ್ಲಿಸ್ತಾರೆ. ಕಾವಲ್ಪಡೆಯ ಬಂದು ಶುಭಾಶಯ ಕೋರುತ್ತಾರೆ. ಅವರಿಗೆ ತುಂಬ ಧನ್ಯವಾದಗಳು. ಮತ್ತು ನಮ್ಮನ್ನು ದೇವ್ರಿಗೆ ಹೋಲಿಸಬೇಡಿ, ನಮ್ಮನ್ನು ಮನುಷ್ಯರಂತೆ ಕಂಡ್ರೆ ಸಾಕು. ಎಲ್ಲರೂ ನಮ್ಗೆ ಸಹಕರಿಸಿದ್ರೆ ನಾವು ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ನಮಗೂ ಅನುಕೂಲ ಆಗುತ್ತೆ. ವೈದ್ಯರ ದಿನಾಚರಣೆ ಆಗಿರೋದ್ರಿಂದ ಈ ದಿನ ಕರ್ನಾಟಕ ಕಾವಲ್ಪಡೆ ವತಿಯಿಂದ ವೈದ್ಯರಿಗೆ ಶುಭಾಶಯವನ್ನು ಕೋರುವ ಸಲುವಾಗಿ ನಾವು ಇಲ್ಲಿಗೆ ಆಗಮಿಸಿದ್ದೇವೆ. ಇಲ್ಲಿ ವೈದ್ಯವು ನಾರಾಯಣಹಳ್ಳಿ ಅಂತ ಮೊದಲನೇ ದೇವರೇ ವೈದ್ಯರು, ಆನಂತರ ನಿಜವಾದ ದೇವರು. ಹಾಗಾಗಿ ವೈದ್ಯರ ಸಲಹೆ, ಅವರ ಆರೋಗ್ಯದ ಅವರ ಶುಶ್ರೂಷೆ ಇಲ್ಲದೇ ರೋಗಿಗಳು ಸದಾ ಅಕಸ್ಮಾತ್ ಏರುಪೇರಾದಾಗ ಆರೋಗ್ಯದಲ್ಲಿ ವೈದ್ಯರ ಸಲಹೆ ಮತ್ತು ಅವರ ಒಂದು ಕ್ರಮ ಅತ್ಯಂತ ಅಗತ್ಯವಾಗಿರುತ್ತೆ. ಹಾಗಾಗಿ ವೈದ್ಯರೇ ಮೊದಲನೇ ದೇವರು ಅಂತ ನಾನಾದರೂ ಭಾವಿಸ್ತೇನೆ. ಜೊತೆಗೆ ಈ ದಿನ ವೈದ್ಯರ ದಿನಾಚರಣೆ ಆಗಿರೋದ್ರಿಂದ, ವಿಶ್ವವಿದ್ಯಾಲಯ ವೈದ್ಯರ ದಿನಾಚರಣೆ ಆಗಿರೋದ್ರಿಂದ ಅವರಿಗೆ ಶುಭಾಶಯವನ್ನು ಕೋರಿ ಅವರಿಗೆ ವೈದ್ಯರಿಗೆ, ಎಲ್ಲ ವೈದ್ಯರಿಗೆ, ವಿಶ್ವದ ಎಲ್ಲ ವೈದ್ಯರಿಗೆ ಆರೋಗ್ಯ ಆಯಸ್ಸನ್ನು ದೇವರು ಕಳಿಸಿ ಅಂತ ಹೇಳಿ ಎರಡು ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.